ಯಾರಾದರೂ ಜಮ್ನಿ ಸರ್ಕಸ್ ನೋಡಿದ್ದೀರಾ? ನೋಡಿಲ್ಲ ಅಂತ ಅಂದರೆ ನಾನು ತೋರಿಸ್ತೀನಿ. ಅದಕ್ಕೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಸೇಮ್ ಕ್ವೆಶ್ಚನ್ ನಮ್ಮ ಜಾಜಿ ಕೇಳಿದ ಥರ ನಾವು ಚಿಕ್ಕವರಿದ್ದಾಗ ಅದೇ ನಮ್ಮ ತಲೆಯಲ್ಲೂ ಇತ್ತು ಅನಿಸತ್ತೆ. ಹೇಗೆ ಇವರು ಯಾರೂ ಬೀಳಲ್ವಾ, ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ ಅಂತ. ಸೊ ನೀವು ಯಾರಾದರೂ 80 ಬಾರ್ನ್ ಕಿಡ್ಸ್ ಆಗಿದ್ದರೆ, ನಾವು ಫಸ್ಟ್ ಟೈಮ್ ಸರ್ಕಸ್ ನೋಡೋಕ್ಕೆ ಬಂದಾಗ ಮೋಸ್ಟ್ಲಿ ನಾವು ಹೀಗೆ ಅಂದ್ಕೊಂಡಿದ್ವಿ ಅನ್ಸುತ್ತೆ. ನಮ್ಮ ಸೀಟು ಫಸ್ಟ್ ರೋಲೇ ಸಿಕ್ಕಿದ್ರಿಂದ ನಮಗೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ತುಂಬ ಹತ್ತಿರದಿಂದ ಎಲ್ಲ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ನೋಡೋ ಅವಕಾಶ ಕೂಡ ನಮಗೆ ಸಿಕ್ತು. ಸಾಮಾನ್ಯವಾಗಿ ಸರ್ಕಸ್ನ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಎಲ್ಲ ಕಡೆ ನಡೆಸ್ತಾರೆ, ಏಕೆಂದರೆ ಮಕ್ಕಳಿಗೂ ರಜಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ಸಮೇತ ನಾವು ಎಲ್ಲ ಹೋಗಿ ನೋಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಬೆಂಗಳೂರಲ್ಲಿ ತುಂಬ ಕಡೆ ನಡೆಸೋದ್ರಿಂದ ಸೊ ಎಲ್ರಿಗೂ ಕನ್ವೀನಿಯೆಂಟ್ ಆಗುತ್ತೆ ಅವ್ರವ್ರ ಹತ್ತಿರ ಜಾಗದಲ್ಲಿ ಅಟೆಂಡ್ ಮಾಡೋಕ್ಕೆ. ನಮಗೆ ಹತ್ತಿರ ಆಗಿದ್ದು ಯಲಹಂಕ ಹತ್ರ ಈ ಸತಿ ನಡೆಸಿದ್ದು. ಸೊ ಅಲ್ಲಿ ನಾವು ಅಟೆಂಡ್ ಮಾಡಿದ್ದು. ಪರ್ಫಾರ್ಮೆನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸೊ ಪ್ರತಿ ಆ್ಯಕ್ಟು ಕೂಡ ನಮ್ಮ ಮಕ್ಕಳು ಫ್ರಂಟ್ ರೋಲ್ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದು 1 hour ನಾನ್ ಸ್ಟಾಪ್ ಶೋ ಇರುತ್ತೆ, ಬೆಳಗ್ಗೆ ಮತ್ತು ಈವ್ನಿಂಗು. ಐ ಥಿಂಕ್ 2 ಶೋ ಇರುತ್ತೆ. ಸೊ ನಾವು ಹೋಗಿದ್ದಿದ್ದು ಈವ್ನಿಂಗ್ ಶೋಗೆ. 5:30 ಇರಬೇಕು ಅಂದ್ಕೊಳ್ತೀನಿ. ಸೊ ಟಿಕೆಟ್ಸ್ ಕೂಡ ಅದ್ರ ಪ್ರಕಾರನೇ ನಿಮಗಿರುತ್ತೆ. ಫ್ರಂಟ್ ರೋ, ಮಿಡಲ್ ರೋ ಮತ್ತು ಬ್ಯಾಕ್ ರೋ ಪ್ರಕಾರ ಟಿಕೆಟ್ ಪ್ರೈಸಸ್ ಕೂಡ ಹಾಗೆ ಆರ್ಗನೈಸ್ ಮಾಡಿರ್ತಾರೆ. ಇದಂತೂ ಮೋಸ್ಟ್ ಕ್ರೇಜಿಯೆಸ್ಟ್ ಆ್ಯಕ್ಟ್ ಅಂತಲೇ ಹೇಳ್ಬೋದು. ಮೋಟ್ರ್ ಸೈಕಲ್ ಪರ್ಫಾರ್ಮೆನ್ಸು, ಮಕ್ಕಳಂತೂ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದು ವಿತ್ ಲೈಟ್ ಆ್ಯಂಡ್ ವಿತೌಟ್ ಲೈಟ್ಸ್ ಎರಡು ಕಾಂಬಿನೇಷನಲ್ಲಿ ತೋರಿಸಿದ್ರು. ನನಗಂತೂ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ್ದೆ ನೆನಪಾಗ್ತಾ ಇತ್ತು. ಸೊ ಆಲ್ಮೋಸ್ಟ್ ನಾವು 80 ಬಾರ್ನೆಲ್ಲ ಹಾಗೆ ಅನಿಸುತ್ತಲ್ವ. ಈ ಥರದ್ದೆಲ್ಲ ಆಗಿನ ಕಾಲದಲ್ಲಿ ದೊಡ್ಡ ವಿಷಯ. ನಮಗೆ ಈ ಥರ ಒಂದು ಸರ್ಕಸ್ಗೆ ಬಂದು ಪೇರೆಂಟ್ಸ್ ಕರ್ಕೊಂಡು ಬಂದು ತೋರಿಸೋದೇ ಒಂದು ದೊಡ್ಡ ವಿಷಯ ಆಗಿತ್ತೆ ನಮಗೆ. ಪ್ರತಿಯೊಂದು ಆ್ಯಕ್ಟ್ನು ನಾವು ತುಂಬ ಕುತೂಹಲದಿಂದ ಕೂತ್ಕೊಂಡು ನೋಡ್ತಿದ್ವಿ. ಹಾಗೆ ನೀವು ಕೂಡ ನನ್ನ ಜೊತೆ ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮಧ್ಯದಲ್ಲಿ ಸ್ನ್ಯಾಕ್ಸ್ ಕೂಡ ಅಲ್ಲಿಗೆ ಬರುತ್ತೆ. ಸೊ ನಾವು ಅಲ್ಲೇ ಪರ್ಚೇಸ್ ಮಾಡಿಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಹಾಗೆ ನಮ್ಮ ವ್ಯೂನ ಕಂಟಿನ್ಯೂ ಮಾಡ್ತಿದ್ವಿ. ಹೀಗೆ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಒಂದು ಥಾಟ್ ನನಗೆ ಮೈಂಡಿಗೆ ಬಂತು. ಒಂದು ಸ್ಮಾಲ್ ಸ್ಟೋರಿ ಜಮ್ನಿ ಸರ್ಕಸ್ ಬಗ್ಗೆ ಹೇಳ್ತೀನಿ. ಸೊ ಇದನ್ನು ಕಂಡಿಡ್ದಿದ್ದು ಜಮ್ನಿ ಶಂಕರನ್ ಅಂತ 1951. ಸೊ ಇವರು ಬಂದು ಕಣ್ಣೂರು ಡಿಸ್ಟ್ರಿಕ್ಟು ಕೇರಳ ಅಲ್ಲಿ ಹುಟ್ಟಿದ್ದು. ಸೊ 7th ಸ್ಟ್ಯಾಂಡರ್ಡ್ ಅವರು ಡ್ರಾಪ್ ಔಟು. ಅವರು ಸರ್ಕಸ್ಸಿಗೆ ಮುಂಚೆ ಮಿಲಿಟ್ರಿಲಿ ಕೂಡ ಕೆಲಸ ಮಾಡಿದರು ಅಪ್ ಟು World War II. ಆಮೇಲೆ ಅವರು 1951 ಒಂದು ಸ್ಮಾಲ್ ಸರ್ಕಸ್ ಕಂಪನಿ ವಿಜಯ ಅನ್ನೋ ಸರ್ಕಸ್ ಕಂಪ್ನಿನ 6,000 ರೂಪಾಯಿ ಕೊಟ್ಟು ತೊಗೊಂಡಿದ್ರು. ಸೊ ಅದನ್ನು ಆಮೇಲೆ ಅವರು ಜಮ್ನಿ ಸರ್ಕಸ್ ಅಂತ ರೀನೇಮ್ ಮಾಡಿದ್ರು. ಸೊ ಇವತ್ತಿಗೆ ನಿಮಗೆ ಗೊತ್ತು ಜಮ್ನಿ ಸರ್ಕಸ್ ಅಂದರೆ ಎಷ್ಟು ಫೇಮಸ್ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಅವರು 98 ವರ್ಷ ಬದುಕಿದ್ರು. ಸೊ ಲಾಸ್ಟ್ ಇಯರ್ April 23rd 2023 ಅವರು ನಿಧನರಾಗಿದ್ದು. ಅವರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಬಂದಿದೆ. ಹಾಗೂ ಅವರ ಎಂಟೈರ್ ಲೈಫ್ ಹಿಸ್ಟ್ರಿನ ಬಯೋಗ್ರಫಿಯಾಗಿ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಸೊ ಇಟ್ ಇಸ್ ಕಾಲ್ಡ್ ಜಮಿನಿ ಶಂಕರನ್ ಆ್ಯಂಡ್ ದ ಲೆಗಸಿ ಆಫ್ ಇಂಡಿಯನ್ ಸರ್ಕಸ್ ಅಂತ. ಸೊ ನೀವು ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂತ ಅಂದರೆ ನಿಮಗೂ ಕೂಡ ಈ ಸರ್ಕಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾವು ನಿಮ್ಮ ಹಾಗೆ ತುಂಬ ಕುತೂಹಲದಿಂದ ಇಷ್ಟು ತನಕ ಕೂತ್ಕೊಂಡು ಎಲ್ಲ
ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೋಡ್ತಿದ್ವಿ ಶೋ ಮುಗಿಯೋವರೆಗೂ. ಸೊ ನೆಕ್ಸ್ಟ್ ಆ್ಯಕ್ಟು ಬರ್ತಿರೋದು ಇನ್ನೂ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಆ್ಯಕ್ಟು ಫೈರ್ ಆ್ಯಕ್ಟು. ಸೊ ಹೀಗೆ ಕುತೂಹಲದಿಂದ ನೆಕ್ಸ್ಟ್ ಇನ್ನೊಂದು ಫ್ಯೂ ಮಿನಿಟ್ಸ್ ಇದೆ, ನೋಡ್ತಾ ಇರಿ. ಐ ಥಿಂಕ್ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಸೊ ಇದಾಗಿತ್ತು ನಿಮಗೋಸ್ಕರ ನಾನು ತಂದಿರೋ ಜೆಮಿನಿ ಸರ್ಕಸ್ ವಿಡಿಯೋ. ಸೊ ಇದೇನು ಹೊಸದೇನಲ್ಲ, ಮುಂಚೆನೇ ಹಳೆ ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೆ. ಸೊ ನಿಮಗೋಸ್ಕರ ನಾನು ತೋರಿಸೋಣ ಅಂತ ಅಂದ್ಬಿಟ್ಟು ಇಡೀ 1 hour ಶೋನ 6 ನಿಮಿಷದಲ್ಲಿ ಆದಷ್ಟು ನನಗೆ ಗೊತ್ತಿರೋ ಮಾಹಿತಿಯೊಂದಿಗೆ ಶೇರ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೂ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸೊ ನಿಮ್ಮ ಸಪೋರ್ಟಿಂದನೇ ನಮ್ಮಂಥ ಹೊಸ ಯೂಟ್ಯೂಬರ್ಸ್ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೋ ತನಕ ನನ್ನ ಚಾನಲ್ನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.